ಪುಟಾಣಿನ ಪೂರ್ತಿ ಸಣ್ಣಗೆಲ್ಲ ಪೂರ್ತಿ ಇದನ್ನೆಲ್ಲ ಹುರುಳ ಹಿಂಗೆ ಕುಟ್ಕೊಂಡು ಇಟ್ಕೊಂಡಿದ್ದೀನಿ. ಇದನ್ನು ಒಂದು ಬೌಲಿಗೆ ತಗೋತೀನಿ. ಈಗ ಹುರ್ಕೊಂಡಿದ್ವಲ್ಲ ಶೇಂಗಾ ಸಿಪ್ಪೆ ಎಲ್ಲ ಸುಲಿಕೊಂಡು ಇದ್ರೊಳಗೆ ಹಾಕೋತೀನಿ. ಇದನ್ನು ಕೂಡ ಹಾಗೆ ಕುಟ್ಕೋಬೇಕು, ಹುರುಳ ಆಗೋ ಸ್ವಲ್ಪ. ಇದು ಕೂಡ ಈ ಥರ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಗ್ಯಾಸ್ ಹಚ್ಕೊಂಡು ಪಾತ್ರೆ ಬಿಸಿ ಆದ ತಕ್ಷಣ 1-2 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕೋತಾ ಇದ್ದೀನಿ. ತುಪ್ಪ ಬಿಸಿ ಆದ ತಕ್ಷಣ ಹಿಟ್ಟು ಹಾಕೋತಾ ಇದ್ದೀನಿ. ಇದು ಹಿಟ್ಟು ಅಂಗನವಾಡಿಗಳಲ್ಲಿ ಚಿಕ್ಕ ಮಕ್ಕಳಿಗೆ ಕೊಡ್ತಾರೆ, ಉಂಡೆ ಹಿಟ್ಟು ಅಂಥೇಳಿ ಕೊಡ್ತಾರೆ. ಇದನ್ನು ಹಾಗೆ ಕೊಟ್ಟರೆ ಮಕ್ಕಳೆಲ್ಲ ತಿನ್ನೋಕೆ ಇಷ್ಟಪಡೋದಿಲ್ಲ. ಈ ಥರ ಲಡ್ಡು ಮಾಡಿ ಕೊಡ್ಬೋದು. ಇದು ಚೆಂದಾಗಿ ತುಪ್ಪದೊಳಗೆ ನಾವು ಫ್ರೈ ಮಾಡ್ಕೋಬೇಕು. ಹಸಿ ಇದನ್ನು ಸ್ಮೆಲ್ಲೆಲ್ಲ ಹೋಗೋ ತನಕ ಚೆನ್ನಾಗಿ ಫ್ರೈ ಆಗಬೇಕು. ಈ ಥರ ಆದರೆ ಸಾಕಿದೆ. ಈಗ ಹುರಿದೈತಿ ಪೂರ್ತಿ. ಇದನ್ನೊಂದು ಪಾತ್ರೆ ತಕ್ಕೊತೀನಿ. ಈಗ ನಾನು ಇದಕ್ಕೆ ಇನ್ನೊಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಕುಟ್ಟಿ ಇಟ್ಕೊಂಡಿದ್ವಲ್ಲ ಸಣ್ಣದಾಗಿ ಶೇಂಗಾ ಹಾಕೋತಾ ಇದ್ದೀನಿ. ಕಡಲೆ ಬೀಜನೂ ಕುಟ್ಟಿ ಇಟ್ಕೊಂಡಿದ್ವಲ್ಲ ಅದನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋ ಥರ ಪೇಸ್ಟ್ ಮಾಡ್ಕೋಬೇಕು. ಇದನ್ನು ಚೆನ್ನಾಗಿ ಹುರ್ಕೋಬೇಕು. ಇದನ್ನು ಕೂಡ ಮಕ್ಳಿಗೆ ಹಾಗೆ ಅದು ಉಂಡೆ ಬೆಲ್ಲ ಹಾಕಿ ಮಾಡೋದಿರ್ತದೆ. ಹಂಗೆ ಮಾಡಿದರೆ ಅದು ಮಕ್ಳಿಗೆ ತಿನ್ನೋಕೆ ಇಷ್ಟ ಆಗೋದಿಲ್ಲ. ಸ್ವಲ್ಪ ಶೇಂಗಾ ಹಿಂಗೆ ಪುಟಾಣಿ ಹಿಂಗೆಲ್ಲ ಹಾಕಿ ಅದ್ರೊಳಗೆ ಮಿಕ್ಸ್ ಮಾಡಿದ್ರೆ ಉಂಡೆ ತಿನ್ನೋಕೆ ಚೆಂದ, ದೊಡ್ಡವ್ರಿಗೂ ತಿನ್ನೋಕೆ ಚೆಂದ ಅನಿಸ್ತೈತೆ. ಮಕ್ಕಳು ಇಷ್ಟಪಟ್ಟು ತಿಂತಾರೆ ಇದನ್ನು. ಗ್ಯಾಸ್ ಹಚ್ಕೊಂಡು ಮತ್ತೊಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಇದಕ್ಕೆ ಬೆಲ್ಲ ಹಾಕೋತಾ ಇದ್ದೀನಿ. ಬೆಲ್ಲಕ್ಕೆ ನೀರು ಹಾಕೋಬೇಕು. ಇದನ್ನು ಸಾಕಾಗೋದು ಬೇಡ, ಇದೆಲ್ಲ ಕರಗಬೇಕು. ಬೆಲ್ಲ ಸ್ವಲ್ಪ ಕರೆದ್ರೆ ಪೂರ್ತಿ ಕರಗಿದ್ರೆ ಇದು ಸಾಕು. ಪಾಕಾಗೋದು ಏನು ಮಾಡ್ಕೊಳ್ಳೋದು ಬೇಡ. ಇದಕ್ಕೆ ಹಿಂಗೆ ಬೆಲ್ಲ ಎಲ್ಲ ಚೆನ್ನಾಗಿ ಕರಗಿದೆ. ಗ್ಯಾಸ್ ಬಂದ್ ಮಾಡಿಕೊಂಡು ಈ ಬೆಲ್ಲ ಸೋಸ್ಕೋತೀನಿ. ಈಗ ಇದನ್ನು ಸೋಸ್ಕೊಂಡು ಅದಕ್ಕೆ ಹಿಟ್ಟು ಮಾಡಿದ್ವಲ್ಲ ಅದಕ್ಕೆ ಹಾಕ್ಕೊಂಡು ಉಂಡೆ ಕಟ್ಕೋಬೇಕು. ಈಗ ಇದನ್ನು ಚೆನ್ನಾಗಿ ಸೋಸ್ಕೋತೀನಿ. ಇದನ್ನು ಸೋಸ್ಕೊಂಡು ತೊಗೋತೀನಿ ನಾನಿಲ್ಲಿ. ಶೇಂಗಾ ಇದನ್ನು ಪುಟಾಣಿ ಹುರಿದಿಟ್ಕೊಂಡಿದ್ವಲ್ಲ ಅದನ್ನು ಕೂಡ ಇದಕ್ಕೆ ಹಾಕೋತಾ ಇದ್ದೀನಿ. ಹಾಕ್ಕೊಂಡು ಇದಕ್ಕೆ ಚಲೋ ಮಿಕ್ಸ್ ಮಾಡ್ಕೊತೀನಿ. ನಾನು ಮಿಕ್ಸ್ ಆಯ್ತು. ಈಗ ಬೆಲ್ಲ ಸೋಸಿಟ್ಕೊಂಡಿದ್ವಲ್ಲ ಅದನ್ನು ಹಾಕೋಬೇಕು. ಇದಕ್ಕೆ ಈಗ ಬೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೋಬೇಕು. ಈಗೆಲ್ಲ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಂಡಿದ್ದೀನಿ ನಾನು. ಇನ್ನು ಚಿಕ್ಕ ಉಂಡೆ ಆಗಿ ಕಟ್ಕೋಬೇಕು. ಇನ್ನು ಒಂಥರ ನೀವು ಮಾಡಿ ನೋಡಿರಿ, ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಎಲ್ಲ ಕಾಳು ಹಾಕಿ ಬಿಸಿ ಉಂಡೆ ಹಿಟ್ಟು ಮಾಡಿಕೊಟ್ಟಿರ್ತಾರಲ್ಲ, ಮಕ್ಕಳ ಆರೋಗ್ಯಕ್ಕೂ ಒಳ್ಳೆಯದಿದೆ. ಇದನ್ನು ನಿಮ್ಗೆ ಯಾವ ಸೈಜಲ್ಲಿ ಬೇಕು ಅಷ್ಟಷ್ಟು ಚಿಕ್ಕದಾಗಿ ಉಂಡೆ ಕಟ್ಕೋಬೇಕು. ಇದನ್ನು ನೋಡಿ ಎಷ್ಟು ಚಂದ ಉಂಡೆ ಆಗಿದೆ. ಇದೇ ರೀತಿ ಇವನ್ನೆಲ್ಲ ಮಾಡಿ ಇಟ್ಕೋತೀನಿ. ನಾನೀಗ ಒಂದು ಪ್ಲೇಟ್ನಲ್ಲಿ ತಗೋತೀನಿ. ಇದು ಮಾಡಿ ನೋಡಿ ಉಂಡೆ ರೆಡಿ ಆಗೈತಿ. ನೋಡ್ಬೋದು ನೀವು. ನೋಡಿರಿ ಎಷ್ಟು ಸಾಫ್ಟ್, ಒಳಗಿಂದೆಲ್ಲ ಚಂದ ಬರತೈತಿ. ನೀವು ಮಾಡಿರಿ, ಮಕ್ಳು ಕೊಡ್ರಿ, ತುಂಬ ಟೇಸ್ಟಾಗಿರ್ತೈತಿ. ನೋಡಿರಿ ಮಕ್ಳು ಹಂಗೆ ಹಿಟ್ಟು ಇದನ್ನು ಮಾಡಿಕೊಟ್ರು ಉಂಡೆ ಬೆಲ್ಲ ಹಾಕಿ ತಿನ್ನೋದಿಲ್ಲ. ಈ ಥರ ಶೇಂಗಾದ ಹುರಿದು ಹಾಕಿ ಚೆನ್ನಾಗಿ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ. ಮತ್ತು ಹೆಲ್ತಿಗೂ ಮಕ್ಳಿಗೆ ಒಳ್ಳೆಯದು. ದೊಡ್ಡವರು ತಿನ್ಬೋದು, ದೊಡ್ಡರಿಗೂ ಒಳ್ಳೆಯದಿದೆ ಎಲ್ಲ.